ನಮಸ್ಕಾರ. ದೇಗುಲದಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಕ್ತಿ, ಆಚರಣೆ, ಸಂಪ್ರದಾಯಗಳೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳ. ಪ್ರತಿ ಮಾಸಕ್ಕೂ ತನ್ನದೇ ಆದ ವೈಶಿಷ್ಟ್ಯವಿದೆ, ನಿಯಮಗಳಿವೆ. ಹಾಗೆಯೇ ವರ್ಷದ ಒಂದು ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲೇಬಾರದು ಎನ್ನುತ್ತದೆ ಶಾಸ್ತ್ರ. ಅದೇ ಧನುರ್ಮಾಸ. ಈ ಧನುರ್ಮಾಸ ಅಂದರೆ ಏನು? ಇದು ಯಾವಾಗ ಬರುತ್ತದೆ? ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡುವುದಿಲ್ಲ? ಹಾಗಾದರೆ ನಾವು ಏನು ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಧನುರ್ಮಾಸ ಎಂದ್ರೇನು ಅಂತ ತಿಳ್ಕೊಳ್ಳೋಣ. ಧನುರ್ಮಾಸವನ್ನು ಧನುರ್ಮಾಸ ಅಥವಾ ಧನು ಸಂಕ್ರಮಣ ಮಾಸ ಎಂದು ಕರೆಯುತ್ತಾರೆ. ನಮ್ಮ ಪಂಚಾಂಗದ ಪ್ರಕಾರ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುತ್ತಾನೆ. ಸೂರ್ಯನು ಧನು ರಾಶಿಗೆ ಪ್ರವೇಶಿಸಿದಾಗ ಈ ಮಾಸ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಇದು ಪ್ರತಿ ವರ್ಷ ಡಿಸೆಂಬರ್ 15 ಅಥವಾ 16ರಂದು ಪ್ರಾರಂಭವಾಗಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಮಕರ ಸಂಕ್ರಾಂತಿಯ ದಿನದಂದು ಕೊನೆಗೊಳ್ಳುತ್ತದೆ. ಅಂದರೆ ಜನವರಿ 14 ಅಥವಾ 15 ಕೊನೆಗೊಳ್ಳುತ್ತದೆ. ಅಂದರೆ ಸರಿಸುಮಾರು 30 ದಿನಗಳ ಕಾಲ ಈ ಮಾಸ ಇರುತ್ತದೆ. ಹಾಗಾದರೆ ಈ ಮಾಸಕ್ಕೆ ಇಷ್ಟೊಂದು ಮಹತ್ವ ಏಕೆ? ಶುಭ ಕಾರ್ಯವನ್ನು ಏಕೆ ಮಾಡಬಾರದು? ಬನ್ನಿ ತಿಳಿಯೋಣ. ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲಾ ಶುಭ ಕಾರ್ಯಗಳಿಗೂ ಮದುವೆ, ಗೃಹ ಪ್ರವೇಶ, ವ್ಯಾಪಾರ ಆರಂಭವಿಕೆ ಮುಂತಾದವುಗಳಿಗೆ ಗುರುಗ್ರಹದ ಬಲ ಅತ್ಯಂತ ಮುಖ್ಯ. ಸೂರ್ಯನು ಧನು ರಾಶಿಗೆ ಪ್ರವೇಶಿಸಿದಾಗ ಏನಾಗುತ್ತದೆ ಎಂದರೆ, ಧನು ರಾಶಿಯ ಅಧಿಪತಿ ಗುರುಗ್ರಹ. ಸೂರ್ಯನು ತನ್ನ ಸ್ವಕ್ಷೇತ್ರವಾದ ಧನು ರಾಶಿಯಲ್ಲಿರುವ ಗುರುವಿನ ಮನೆಗೆ ಪ್ರವೇಶಿಸಿದಾಗ ಸೂರ್ಯನ ತೀಕ್ಷ್ಣ ಪ್ರಭಾವದಿಂದ ಗುರುಗ್ರಹವು ದುರ್ಬಲಗೊಳ್ಳುತ್ತದೆ. ಅಂದರೆ ಸೂರ್ಯನ ಉಷ್ಣತೆಗೆ ಗುರುವಿನ ತೇಜಸ್ಸು ಕಡಿಮೆಯಾಗುತ್ತದೆ. ಶುಭ ಕಾರ್ಯಗಳ ಪ್ರಧಾನ ಗ್ರಹವಾದ ಗುರು ದುರ್ಬಲನಾದಾಗ ಮಾಡುವ ಯಾವುದೇ ಶುಭ ಕಾರ್ಯಗಳು ಪೂರ್ಣ ಫಲವನ್ನು ನೀಡುವುದಿಲ್ಲ ಅಥವಾ ಅಶುಭ ಫಲವನ್ನು ನೀಡಬಹುದು ಎಂಬುದು ಪ್ರಾಚೀನ ಕಾಲದಿಂದಲೂ ಬಂದ ನಂಬಿಕೆ. ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ನಿಶ್ಚಿತಾರ್ಥ, ಹೊಸ ಮನೆ ಅಥವಾ ವಾಹನ ಖರೀದಿ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಹಾಗಾದರೆ ಧನುರ್ಮಾಸದಲ್ಲಿ ನಾವು ಏನು ಮಾಡಬೇಕು? ಬನ್ನಿ ತಿಳ್ಕೊಳ್ಳೋಣ. ಶೂನ್ಯ ಮಾಸ ಎಂದರೆ ಅದು ಕೇವಲ ದೇವತಾ ಆರಾಧನೆ ಮೀಸಲಾದ ಮಾಸ. ಭಗವಂತನ ಭಕ್ತಿ, ಆರಾಧನೆ, ಪುಣ್ಯ ಸಂಪಾದನೆಗೆ ಈ ಮಾಸ ಅತ್ಯಂತ ಶ್ರೇಷ್ಠ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನವಿದ್ದಂತೆ. ಸೂರ್ಯನ ಧನು ರಾಶಿ ಪ್ರವೇಶದ ಸಮಯವು ದೇವತೆಗಳ ರಾತ್ರಿಯ ಕೊನೆಯ ಭಾಗ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಮನಾಗಿದೆ. ಈ ಸಮಯದಲ್ಲಿ ದೇವತೆಗಳು ಎದ್ದು ಭಕ್ತರಿಗೆ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾದರೆ ಧನುರ್ಮಾಸದ ಈ 30 ದಿನಗಳಲ್ಲಿ ನಾವು ಏನು ಆಚರಿಸಬೇಕು? ಮೊದಲಿಗೆ ಮುಂಜಾನೆ ಪೂಜೆ ಮತ್ತು ನೈವೇದ್ಯ. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬೆಳಗ್ಗಿನ ಜಾವ 4 ರಿಂದ 6 ಗಂಟೆಯೊಳಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಪೂಜೆ ಮಾಡಬೇಕು. ವಿಶೇಷವಾಗಿ ವಿಷ್ಣು ದೇವರಿಗೆ, ಅದರಲ್ಲೂ ಶ್ರೀ ಕೃಷ್ಣನಿಗೆ ಖಾರ ಹುಳಿ ಇಲ್ಲದ ಸಿಹಿ ತಿಂಡಿಗಳ ನೈವೇದ್ಯ ಮಾಡುವುದು ಶ್ರೇಷ್ಠ. ಮುಖ್ಯವಾಗಿ ಪೊಂಗಲ್ ಅಂದರೆ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಅನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ. ಈ ಪೊಂಗಲ್ ಸೇವೆಯನ್ನು ಭಗವಂತನಿಗೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಈ ಪ್ರಸಾದವನ್ನು ಇತರರಿಗೂ ವಿತರಿಸಬೇಕು. ಈ ಮುಂಜಾನೆ ಪೂಜೆ ಮತ್ತು ಪೊಂಗಲ್ ನೈವೇದ್ಯದಿಂದ ಸಾವಿರಾರು ವರ್ಷಗಳ ಪೂಜೆಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈ ಧನುರ್ಮಾಸದಲ್ಲಿ ತಿರುಪಾವೈ ಪಠಣವನ್ನ ಮಾಡ್ತಾರೆ. ಏನಿದು ತಿರುಪಾವೈ ಪಠಣ ಅಂತ ಅಂದ್ರೆ, ಇದು ತಮಿಳುನಾಡಿನ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಹತ್ವ ಪಡೆದಿರುವ ಒಂದು ಭಕ್ತಿ ಗೀತೆಗಳ ಸಂಗ್ರಹ. ಆಂಡಾಳ್ ದೇವಿಯವರು ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ರಚಿಸಿದ 30 ಪದ್ಯಗಳ ಸಂಗ್ರಹವೇ ಈ ತಿರುಪಾವೈ. ಈ ಮಾಸದ ಪ್ರತಿದಿನ ಮುಂಜಾನೆ ವಿಷ್ಣು ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪದ್ಯಗಳನ್ನು ಪಠಿಸಲಾಗುತ್ತದೆ. ತಿರುಪಾವೈ ಪಠಣದಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಪ್ರತಿದಿನ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು ಶ್ರೇಷ್ಠ. ಈ ಮಾಸದಲ್ಲಿ ದೇವತಾ ಕಾರ್ಯಗಳು ಮತ್ತು ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವವಿದೆ. ಬಡವರಿಗೆ ದೇವಸ್ಥಾನಗಳಿಗೆ ಅನ್ನದಾನ, ವಸ್ತ್ರದಾನ ಮಾಡುವುದರಿಂದ ಉತ್ತಮ ಫಲ ಲಭಿಸುತ್ತದೆ. ನೋಡಿದ್ರಲ್ಲ, ಧನುರ್ಮಾಸ ಕೇವಲ ಶುಭ ಕಾರ್ಯಗಳಿಗೆ ನಿರ್ದಿಷ್ಟವಾದ ಮಾಸವಲ್ಲ, ಬದಲಿಗೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸಲು, ಭಗವಂತನ ಸನ್ನಿಧಿಗೆ ಇನ್ನಷ್ಟು ಹತ್ತಿರವಾಗಲು ಇರುವ ಸುವರ್ಣಾವಕಾಶ. ಹೊಸ ವರ್ಷದ ಆರಂಭಕ್ಕೂ ಮುನ್ನ ಈ ಮಾಸದಲ್ಲಿ ನಾವು ಭಗವಂತನ ಸ್ಮರಣೆ, ನಾಮಸ್ಮರಣೆ ಮಾಡಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ದೇಗುಲದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ
ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭವಾಗಲಿ.